ಚಳಿಗಾಲದಲ್ಲಿ ವಾಕಿಂಗ್ ಹೋಗಿರ್ತಾರೆ, ಅವರಿಗೆ ಹೃದಯಾಘಾತ ಆಗಿರುತ್ತೆ. ಚಳಿಗಾಲಕ್ಕೆ ಮತ್ತು ಹೃದಯಾಘಾತಕ್ಕೆ ಸಂಬಂಧ ಉಂಟಾ? ಎಸ್, ದೇರ್ ಆರ್ ಮೇನ್ಲಿ 5 ರೀಸನ್ಸ್ ಇರುತ್ತೆ ಯಾಕೆ ನಿಮಗೆ ಚಳಿಗಾಲದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗುತ್ತೆ. ಮೇನ್ಲಿ ಬಂದ್ಬಿಟ್ಟು ನಾವು ಚಳಿಗಾಲದಲ್ಲಿ ನಮ್ಮ ಹೃದಯದಲ್ಲಿ ಬ್ಲಡ್ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ, ಬ್ಲಡ್ ವೆಸಲ್ ತುಂಬಾ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಅದೇ ರೀತಿ ನಮ್ಮ ಹಾರ್ಟ್ ತುಂಬಾ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ, ಯಾಕಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡೋದು. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಚಳಿಗಾಲದಲ್ಲಿ ಅಂದ್ರೆ ಅವರಿಗೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ. ಅದೇ ರೀತಿ ನಮ್ಮ ಬಾಡಿಯಲ್ಲಿ ಸಿಂಪಥೆಟಿಕ್ ಟೋನ್ ಅಂತ ಇರುತ್ತೆ, ಅದು ತುಂಬಾ ಜಾಸ್ತಿ ಇರುತ್ತೆ. ಇದೆಲ್ಲರ ಜೊತೆಗೆ ಚಳಿಗಾಲ ಇದು ಒನ್ ಆಫ್ ದ ಸ್ಟ್ರೆಸ್ಫುಲ್ ಫ್ಯಾಕ್ಟರ್ ಫಾರ್ ದ ಬಾಡಿ. ಈ ಎಲ್ಲ ಇರುವ ಕಾರಣ ನಮಗೆ ಹೃದಯಾಘಾತಗಳು ನೋಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ. ಹಾಗಾಗಿ ನೀವು ಚಳಿಗಾಲದಲ್ಲಿ ಇಫ್ ದ ಟೆಂಪರೇಚರ್ ತುಂಬಾ ಕಡಿಮೆ ಇದ್ದಾಗ ವಾಕಿಂಗ್ ಎಲ್ಲ ನಿಯಮಿತವಾಗಿ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು, ತುಂಬಾ ಜಾಸ್ತಿ ಮಾಡಬೇಕು. ಸೊ ಅದೇ ರೀತಿ ನಮಗೆ ಓಲ್ಡ್ ಏಜ್ ಪೇಷಂಟ್ಸು, ಡಯಾಬಿಟಿಸ್ ಪೇಷಂಟು, ಹಾರ್ಟ್ ಡಿಸೀಸ್ ಇರೋ ಪೇಷಂಟ್ಸು, ಅಥವಾ ಹೈ BP ಕೊಲೆಸ್ಟ್ರಾಲ್ ಇರೋ ಪೇಷಂಟ್ಸು, ಈ ರೀತಿ ಪೇಷಂಟ್ಸು ನೀವು ಯೂಶಲಿ ಚಳಿಗಾಲದಲ್ಲಿ 7 ಗಂಟೆ ಬೆಳಗ್ಗೆ ನಂತರ ವಾಕಿಂಗ್ ಶುರು ಮಾಡಬೇಕು. ಇಲ್ಲ ಆಗಿದ್ದಷ್ಟು ಮನೆಯಲ್ಲೇ ಮಾಡೋದಂತೂ ತುಂಬಾ ಉತ್ತಮವಾದದ್ದು.